ಒಂದು ಜಾಮೂನು ಕೂಡ ಒಡೆಯದೆ ಜ್ಯೂಸಿಯಾಗಿ ರಸಭರಿತವಾಗಿ ಸಾಫ್ಟಾಗಿ ಜಾಮೂನು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ರೆಡಿಮೇಡ್ ಮಿಕ್ಸ್ನಿಂದ ಗುಲಾಬ್ ಜಾಮೂನು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಯಾವುದೇ ಒಂದು ಮೆಜರ್ಮೆಂಟ್ನಿಂದ ನೀವು ತಗೊಳ್ಳಿ. ಯಾವುದೋ ಕಪ್ ಇರಲಿ, ಗ್ಲಾಸ್ ಇರಲಿ, ಏನಾದರೂ ಒಂದು ಮೆಜರ್ಮೆಂಟ್ ಇಟ್ಕೊಳ್ಳಿ. ಅದರಿಂದ ನಾನು 1.5 ಕಪ್ಪಷ್ಟು ಇಲ್ಲಿ ನಾನು ಈ ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ನೋಡಿ, ಎಂಟಿ ಯಾವ್ದು ನಾನು ತೊಗೊಂಡಿದ್ದೀನಿ ಗುಲಾಬ್ ಜಾಮೂನ್ ಮಿಕ್ಸ್. ಅದರಲ್ಲಿ ಅರ್ಧ ನಾನು ಮೊದಲಿಗೆ ಮಾಡಿದ್ದೆ. ಈಗ ಅರ್ಧ ಪ್ಯಾಕೆಟ್ನಲ್ಲಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಗ್ಲಾಸ್ನಿಂದ ನಾನು ತೊಗೊಂಡಿದ್ದೀನಿ. ನೀವು ಯಾವುದೇ ಒಂದು ಅಳತೆಯಿಂದ ನೀವು ತೊಗೋಬಹುದು. ಈಗ ಇದನ್ನು ನಾನು ಹಾಲಿನಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಅರ್ಧ ಕಪ್ಪಿಗೆ ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಒಮ್ಮೆಲೆ ಎಲ್ಲ ಹಾಲು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಸ್ವಲ್ಪ ಮೆತ್ತಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಇದು ಸೀಳಲ್ಲ. ಕೆಲವ್ರದ್ದು ಸೀಳುತ್ತೆ ನೋಡಿ, ಎಣ್ಣೆಯಲ್ಲಿ ಹಾಕಿದಾಗೂ ಸೀಳುತ್ತೆ. ನಾವು ಉಂಡೆ ಏನು ಮಾಡ್ತೀವಿ ನೋಡಿ ಈ ಹಿಟ್ಟಿನಿಂದ, ಆವಾಗೂ ಕೂಡ ಒಂಥರ ಒಡೆದಂಗೆ ಆಗುತ್ತೆ. ಆ ರೀತಿಯೆಲ್ಲ ಏನೂ ಆಗಲ್ಲ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈ ರೀತಿಯಾಗಿ ನೀವು ಕಲಿಸ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ಮೆತ್ತಗೆ ಹಿಟ್ಟು ಮಾಡಿ ಇಟ್ಕೋಬೇಕು. ಇವಾಗ ಇಲ್ಲಿ ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ನೋಡಲಿಕ್ಕೆ ನಿಮಗೆ ಅದು ಮೆತ್ತಗೆ ಕಾಣಿಸ್ತಾ ಇದೆ. ಆದರೆ ಅದ ನಂತರ ಒಂದು 15 ನಿಮಿಷ ಬಿಟ್ಟು ನಾವು ಉಂಡೆ ಮಾಡಿದರೆ ಅದು ಗಟ್ಟಿಯಾಗಿರುತ್ತೆ. ಒಂದು ಅರ್ಧ ಗ್ಲಾಸ್ನಿಂದ ಸ್ವಲ್ಪ 1 ಟೀ ಸ್ಪೂನಷ್ಟು ಹಾಲು ಉಳಿದಿದೆ. ಈಗ ಅದನ್ನು ಒಂದು 15 ನಿಮಿಷ ನಾವು ಅದನ್ನು ನೆನಲಿಕ್ಕೆ ಬಿಡೋಣ. ಈಗ ಪಾಕ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಅರ್ಧ ಗ್ಲಾಸ್ ಹಿಟ್ಟಿಗೆ 3 ಗ್ಲಾಸ್ನಷ್ಟು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. 3 ಗ್ಲಾಸ್ನಷ್ಟು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೀನಿ. ನೀವು ಏಲಕ್ಕಿ ಪುಡಿ ನಿಮ್ಮ ಹತ್ರ ಇಲ್ಲ ಅಂದರೆ ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿ ನೀವು ಇದರಲ್ಲಿ ಹಾಕಬಹುದು. ಈಗ ನಾವು ಗ್ಯಾಸ್ ಮೇಲೆ ಇಟ್ಟು ಹೈ ಫ್ಲೇಮ್ನಲ್ಲಿ ಇದನ್ನು ನಾವು ಮೊದಲಿಗೆ ಸಕ್ಕರೆ ಕರಗೋವರೆಗೂ ಗ್ಯಾಸ್ ಉರಿಯನ್ನು ಹೆಚ್ಚು ಮಾಡಿ ಅದನ್ನು ಕುದಿಸ್ಕೋಬೇಕು. ಸಕ್ಕರೆ ಕರಗಿದ ನಂತರ ನಾವು ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು 5 ನಿಮಿಷ ನಾವು ಪಾಕವನ್ನು ಕುದಿಸ್ಕೋಬೇಕು. ಇದು ಪಾಕ ಏನು ಒಂದೆಳೆ ಪಾಕ ಆಗಲಿ ಗಟ್ಟಿ ಪಾಕ ಆಗಲಿ ಆಗೋದು ಬೇಡ. ಸ್ವಲ್ಪ ಅಂಟಂಟಾಗಿದ್ದರೆ ಸಾಕು. ಇವಾಗ ಇಲ್ಲಿ ಅಂಟಂಟು ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ನಾವು ಇದನ್ನು ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ, ನಾನು ಏಲಕ್ಕಿ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಅಲ್ಲಿ ಕಸದ ಥರ ಬಂದಿದೆ ನೋಡಿ, ಇಲ್ಲಿ ಈ ರೀತಿಯಾಗಿ ಆಗಿದೆ. ಅದಕ್ಕೋಸ್ಕರ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ಈಗ ಅದೇ ಪಾತ್ರೆಯನ್ನು ಕ್ಲೀನ್ ಮಾಡಿ ನಾನು ಅದೇ ಪಾತ್ರೆಗೆ ಈಗ ಪಾಕವನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ನಾವು ಪಕ್ಕಕ್ಕೆ ಇಡೋಣ. ಅಂದರೆ ತಣ್ಣಗಾಗಬಾರ್ದು, ಪಾಕ ಬಿಸಿನೇ ಇರಬೇಕು. ಅಕಸ್ಮಾತ್ ಪಾಕ ತಣ್ಣಗಾಯಿತು ಅಂದ್ರೂ ನಾವು ಸ್ವಲ್ಪ ಬಿಸಿ ಮಾಡಿ ಪಾಕದಲ್ಲಿ ನಾವು ಗುಲಾಬ್ ಜಾಮೂನನ್ನ ಸೇರಿಸಬೇಕು. ಈಗ ಇಲ್ಲಿ 15 ನಿಮಿಷ ಆಗಿದೆ ನಾವು ಹಿಟ್ಟು ಕಲಿಸಿಟ್ಟು. ಈಗ ನಾನು ಇಲ್ಲಿ ಉಂಡೆ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಾವು ಈ ಗುಲಾಬ್ ಜಾಮೂನನ್ನ ನಾವು ಮಾಡ್ಕೋಬೇಕು. ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನೀವು ಗುಲಾಬ್ ಜಾಮೂನನ್ನ ಮಾಡ್ಕೋಬಹುದು. ನಾನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿಯಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲೂ ಸೀಳಿಲ್ಲ, ಏನೂ ಆಗಲಿಲ್ಲ, ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ಎತ್ತಿಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಜಾಮೂನು ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲ ಜಾಮೂನು ನಾನು 14 ಜಾಮೂನು ಆಗಿದೆ ಅಷ್ಟು ಹಿಟ್ಟಿನಲ್ಲಿ, ಅಷ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಜಾಮೂನು ಕರಿಲಿಕ್ಕೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಲೋ ಫ್ಲೇಮ್ನಲ್ಲಿನೇ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳಿ. ಬಹಳ ಹೊಗೆ ಹೋಗೋ ಹಾಗೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಎಣ್ಣೆ ಇಲ್ಲಿ ಬಿಸಿಯಾಗಿದೆ. ಈಗ ಎಣ್ಣೆ ಬಿಸಿಯಾಗಿದೆ, ಕರೆಕ್ಟಾಗಿ ಆಗಿದೆ. ಈಗ ಇದರಲ್ಲಿ ಒಂದೊಂದಾಗಿ ನಾವು ಜಾಮೂನನ್ನ ಬಿಡಬೇಕು. ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಕಡಿಮೆ ಉರಿಯಲ್ಲಿನೇ ನೀವು ಜಾಮೂನನ್ನ ಕರಿಬೇಕು. ಹೈ ಫ್ಲೇಮ್ನಲ್ಲಿ ಜಾಮೂನು ಕರೆದ್ರೆ ಮೇಲ್ಗಡೆಯಿಂದ ಸುಟ್ಟ ಹಾಗೆ ಕಂಡ್ರೂ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ಒಳಗಡೆಯಿಂದ ಸರಿಯಾಗಿ ಬೇಯೋದಿಲ್ಲ. ಮತ್ತು ಈ ರೀತಿಯಾಗಿ ಮಾಡಿ ಎಲ್ಲ ಕಡೆಯೂ ಚೆನ್ನಾಗಿ ಇದು ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನನಗೆ ಸ್ವಲ್ಪ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಡಾರ್ಕ್ ಮಾಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕರಿಬಹುದು.
ಇಲ್ಲಿ ಒಂದು ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಮತ್ತೊಂದು ಬ್ಯಾಚನ್ನು ನಾನಿಲ್ಲಿ ಹಾಕಿ ಇದನ್ನು ಕೂಡ ಕರಿತಾ ಇದ್ದೀನಿ. ಚೆನ್ನಾಗಿ ಹೊಂಬಣ್ಣ ಬರೋ ತನಕ ನಾವು ಇದನ್ನು ಕರಿಬೇಕು. ಕೆಲವರು ಹೇಳ್ತಾರೆ ಜಾಮೂನು ಮಾಡಬೇಕಾದ್ರೆ ಸೀಳುತ್ತೆ, ಸರಿಯಾಗಿ ಬಾಡಲಿಕ್ಕೆ ಬರಲ್ಲ, ಎಣ್ಣೆಯಲ್ಲಿ ಹಾಕಿದ್ದಾಗೂ ಕೂಡ ಸೀಳುತ್ತೆ ಅಂಥೇಳಿ. ಆದರೆ ಈ ರೀತಿಯಾಗಿ ಮಾಡಿ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಜಾಮೂನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಿಸಿ ಬಿಸಿ ಪಾಕದಲ್ಲಿ ನಾವು ಹಾಕಬೇಕು. ಅಕಸ್ಮಾತ್ ಪಾಕ ತಣ್ಣಗಾಗಿದೆ ಅಂದ್ರೂ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಬಿಸಿ ಮಾಡಿಕೊಂಡು ನಾರ್ಮಲ್ಲಾಗಿ ಬಿಸಿ ಇರಲಿ, ಅದರಲ್ಲಿ ಇದನ್ನು ಜಾಮೂನನ್ನು ಹಾಕಿ ಮುಚ್ಚಿಟ್ಟು ಆಮೇಲೆ ನೀವು ತಿನ್ನಬಹುದು. ಇಲ್ಲಿ ಒಂದು ಜಾಮೂನನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಒಳಗಡೆ ಪಾಕ ಹೋಗಿದೆ ಅಂತ ನೀವಿಲ್ಲಿ ನೋಡಬಹುದು. ನೋಡಿ ಪೂರ್ತಿಯಾಗಿ ಪಾಕ ಒಳಗಡೆ ಹೋಗಿದೆ. ಎಷ್ಟು ಚೆನ್ನಾಗಾಗಿದೆ, ಎಷ್ಟು ರಸಭರಿತವಾಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.